ಫಸ್ಟ್ ಕೇಳ್ತಾ ಹಲೋ ಹಲೋ ಎಲ್ಲರಿಗೂ. ಈ ಒಂದು ಲೈವ್ ಕ್ಲಾಸ್ ಎಲ್ ಮ್ಯಾಥ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ ಬರ್ತಾ ಇದೆ. ಗಣಿತದ ಮ್ಯಾರಥಾನ್ ಆದಂಥ ಮ್ಯಾಥ್ಸ್ ಮ್ಯಾರಥಾನ್ ಮ್ಯಾಥ್ಸ್ ಮಾರ್ಕ್ ಎಲ್ಲವನ್ನೂ ಕೂಡ ನಾವು ಪರೀಕ್ಷೆಗೂ ಮುಂಚೆ ಫುಲ್ ರಿವಿಷನ್ ಆಫ್ ಪ್ರಾಬ್ಲಮ್ ಗಣಿತ ಒಂದೇ ವಿಡಿಯೋದಲ್ಲಿ ಆ ಚಾಪ್ಟರ್ಸ್ ಅನ್ನು ಕೂಡ ಕವರ್ ಮಾಡ್ತೀವಿ. ಆ ಚಾಪ್ಟರ್ಸ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್, ತುಂಬ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್. ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಯಾವ್ಯಾವ ಚಾಪ್ಟರ್ಗೆ ಯಾವ ಎಷ್ಟು ಸ್ಟೇಜ್ ಕೊಡಬೇಕು, ಯಾವುದರಲ್ಲಿ ಗ್ರೇಡ್ ಲೆವೆಲ್ ಇದು ಗಣಿತದ ಮ್ಯಾರಥಾನ್ ಮ್ಯಾಥ್ಸ್ ಸ್ಕೋರಿಂಗ್ ಪ್ಯಾಕೇಜ್ಗೂ ಆಗುತ್ತೆ, ಮ್ಯಾಥ್ಸ್ ಪಾಸ್ ಪ್ಯಾಕೇಜ್ಗೂ ಆಗುತ್ತೆ ಮತ್ತು 100 ಔಟ್ ಆಫ್ 100. ಜೊತೆಗೆ ಇದರಲ್ಲಿ ಹೇಳುವಂತಹ ಟಾಪಿಕ್ ನಾವು ಏನು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅದನ್ನು ಅಂತ ಸ್ಕಿಪ್ ಇದ್ರೆ ಒಂದ್ಸಲ ರಿವೈಸ್ ಮಾಡ್ಕೊಂಡು, ಯಾಕೆಂದ್ರೆ ಪ್ರಾಕ್ಟೀಸ್ ಮಾಡಿ. ಹಾಗೆ ಈ ಗಣಿತದ ಮ್ಯಾರಥಾನ್ ಇವತ್ತಿನ ತರಗತಿ ನಾಳೆ ಕೂಡ ಮತ್ತು ಕ್ಲಾಸಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕಾನ್ಸೆಪ್ಟ್ಸ್. ವಿ ಜಿ ಟಿ ಅಕಾಡೆಮಿ ಆ್ಯಪನ್ನು ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ಮ್ಯಾಥ್ಸ್ ಮ್ಯಾರಥಾನ್ ನಾವು 14 ಚಾಪ್ಟರ್ಸ್ ಕಲ್ತಿರೋ ಆ ಒಂದು ಕಾನ್ಸೆಪ್ಟ್ ಬೇಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಆ ಕಾನ್ಸೆಪ್ಟ್ ಬೇಸ್ ಎಸ್ ಅದು ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಠದ ಹೆಸರು ವಾಸ್ತವ ನಲ್ಲಿ ಮತ್ತು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾದ ಒಂದು ಲೈವ್ ಮ್ಯಾರಥಾನ್ ಎರಡು ಮಾಧ್ಯಮದಲ್ಲೂ ಕನ್ನಡ ಮಾಧ್ಯಮ ಆಗತ್ತೆ. ಹೇಳಬೇಕಾದ್ರೆ ಕ್ವಶನ್ ಅನ್ನ ಕೊಡಬೇಕು,
2 minutes. Next chapter, real numbers, ವಾಸ್ತವ ಸಂಖ್ಯೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಇದೆಲ್ಲ ವಾಯ್ಸ್ ನಾವು ಸ್ಟಾರ್ಟ್ ಮಾಡೋದಾದ್ರೆ ಮೊದಲನೇ ಚಾಪ್ಟರ್ ರಿಯಲ್ ಯಾವುದೋ ಒಂದು ನಂಬರನ್ನು ಆ ನಂಬರನ್ನು ಅವಿಭಾಜ್ಯ ಶಬ್ದವ ಯಾವುದೋ ಒಂದು ನಂಬರ್ ಕೊಡ್ತೇವೆ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಒಂದು ಕ್ವಶನ್ ಯಾವುದಾದ್ರೂ ಹೇಗೆ ಕನ್ವರ್ಟ್ ಮಾಡಿ. ಮೊದಲನೇದಾಗಿ ನಂಬರ್ ಕೊಟ್ಟಿರ್ತೀವಿ. ಸಿಂಪಲ್, ನೀವೇನು ಮಾಡಬೇಡಿ, ನಾರ್ಮಲ್ ಮೆಥಡ್ ಅದನ್ನೇ ಯೂಸ್ ಮಾಡಿ. ಭಾಗಿಸಿ, ಡಿವೈಡ್ ಮಾಡಿ. ಟೆನ್ಸ ಹಾಗಾದರೆ 20 2 2 5 20 2 ಎಷ್ಟು ಸಲ ಇದೆ? 2 ಸ್ಕ್ವೇರ್ 5 ಅಂತ. ಇದು 20 ಅವಿಭಾಜ್ಯ ಆಗಿ ಬದಲಾವಣೆ ಸರ್. ಇದು ಅವಿಭಾಜ್ಯ ಅಪವರ್ತ ಆಯಿತು. ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ವರ್ಡ್ ಮಾತಾಡಬೇಕು. ಪ್ರೈಮ್ ಭಾಜ್ಯ ಈಗಾಗಲೇ ಗೊತ್ತು. ಪ್ರೈಮ್ ನಂಬರ್ 1 ತನ್ನಿಂದ ಮತ್ತು ಅಪವರ್ತ. ಹಾಗಾದರೆ ನಾವು ತಗೊಳ್ಳೋ ನಂಬರನ್ನು ಫ್ಯಾಕ್ಟರ್ಸ್ ತಗೊಳ್ಳೋ ಫ್ಯಾಕ್ಟರ್ಸ್ ಬರುತ್ತಲ್ಲ ನಂಬರ್ಗಳು
ಗಳಾಗಿರ್ಬೇಕು. ಅವಿಭಾಜ್ಯ ಕೊಡೋ ನಂಬರ್ಗಳನ್ನ ಅವಿಭಾಜ್ಯ ಅಪವರ್ತನದಲ್ಲೇ ಇಡಬೇಕು. ಬರ್ಕೊಂಡು ಮಾಡಿ ಘಾತದಲ್ಲಿ ಪವರ್ ಎಲ್ಲ ಹಾಕಿ ಏನಾ. ಅದೇ ತರ ಇನ್ನೊಂದು ಪ್ರಶ್ನೆ 25 25 ಯಾವ್ದಾದ್ರು 25 ಅವಿಭಾಜ್ಯ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ 5 ಸ್ಕ್ವೇರ್. ಯಾಕೆ 5 ಸ್ಕ್ವೇರ್ ಅಂದ್ರೆ 2 ಸಲ ಇದೆಯಲ್ಲ. ನೆಕ್ಸ್ಟ್ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಗೊತ್ತಾದ್ರೆ ಇಲ್ಲೇ ಬರೀಬಹುದು, ಗೊತ್ತಾಗ್ಲಿಲ್ಲ ಅಂದ್ರೆ ಈ ಮೆಥಡ್ ಮಾಡ್ಕೊಳ್ಳಿ. 12 2 ಅಲ್ಲಿ ಹೋಗಲ್ಲ. ಹಾಗಾದ್ರೆ 120 ಅಪವರ್ತನಗಳು ಯಾವುದು? ಅವಿಭಾಜ್ಯ ಅಪವರ್ತನ ಈ ರೀತಿ ಬರೀಬಹುದಾ? 2 × 3 ಇದೆ. ಬಂತು ಆನ್ಸರು, ಬರ್ದಿದ್ದೀವಿ. ಓಕೆ, ನೆಕ್ಸ್ಟು 156 ಅನ್ನೊಂದು ಮಾಡ್ತೀರಾ? ಕೊಟ್ಟಿದ್ದೀನಿ, ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಇದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ನೋಡಿ, ನಾವು ಯಾವುದೋ ಒಂದು ನಂಬರ್ ತಗೊಂಡು ನಂಬರ್ಸ್ಗಳನ್ನು ಹಾಗಾದ್ರೆ 24 ಅವಿಭಾಜ್ಯ ಅಪವರ್ತನ 2 ಘಾತ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರ್ದಿಟ್ಟು ಸರಿ. ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರ್ದಿದ್ದಲ್ಲ, ಈ ಸ್ಟೇಟ್ಮೆಂಟ್ ಫಂಡಮೆಂಟಲ್ ಏನಾ. ಇದು ಒಂದು ಏನು, ಒಂದು ನಂಬರ್ ಅನ್ನ ಕೊಟ್ಟಾಗ ಕಾಂಪೋಸಿಟ್ ನಂಬರ್ ಅನ್ನ ಅವಿಭಾಜ್ಯ ಅಪವರ್ತನ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಬಹುದು, ಪ್ರಾಡಕ್ಟ್ ಆಫ್ ಪ್ರೈಮ್ ಎಕ್ಸ್ಪ್ರೆಸ್ ಮಾಡಬಹುದು. ಫಂಡಮೆಂಟಲ್ ಥಿಯರಮ್ ಟೆಕ್ಸ್ಟ್ ಬುಕ್ ಇದೆ, ಕಲ್ತ್ಕೊಳ್ಳಿ. 2 ಮಾರ್ಕ್ಸ್ ಅಷ್ಟು. ಒಂದೆರಡು ನಂಬರ್ಗಳು ಕೊಡ್ತೀನಿ, ಬೇಕು ತಗೊಂಡು ಅವಿಭಾಜ್ಯ ಅಪವರ್ತನ. ಈಗ ಇದು ಅರ್ಥ ಆಗಿತ್ತು. ನಾವು ಮುಂದೆ ಎಫ್ ಮತ್ತು ಎಫ್ ಅಂತ ಮಾಸ ಇದ್ರ ಬೇಸ್ ಮೇಲೆ ನೋಡಿ, ನಾವು ಈಗಾಗಲೇ ಹೇಳ್ದ ಸ್ಟಾರ್ಟಿಂಗಲ್ಲೇ ಎಲ್ಲ ಚಾಪ್ಟರ್ಸ್ಗಳು ಕಾನ್ಸೆಪ್ಟ್ಸ್ ಫಸ್ಟ್ ಚಾಪ್ಟರ್ ತೊಗೊಂಡೋಗಿದ್ದು. ನಾಳೆ ಸೆಷನ್, ನಾಳೆ ನಾಡಿದ್ದು ಸೆಷನ್, ನಾಡಿದ್ದು ಸಂಜೆ ಎಲ್ಲವನ್ನ ಅಟೆಂಡ್ ಮಾಡಿದ್ರೆ ಆ ಚಾಪ್ಟರ್. ಹಾಗಾದ್ರೆ ಪ್ರಶ್ನೆ ಹೇಗೆ ಬರುತ್ತೆ? ನೋಡಿ, 2 ನಂಬರ್ಗಳನ್ನ ಕೊಡ್ತಾರೆ, 6 ಮತ್ತು 20 ಲಾಸ ಅಪವರ್ತನ. ಫೈಂಡ್ ದ HCF ಅಂಡ್ ಫ್ಯಾಕ್ಟರೇಜ್ ಕಂಡುಹಿಡಿಯುವಂತ. ನೋಡಿ, ಮೊದಲನೇದಾಗಿ ನಂಬರ್ ಅನ್ನ ಬರ್ಕೊಳ್ಳೋಣ. ಯಾವ್ದು ನಂಬರ್? ಏನ್ ಮಾಡಿ, 6 ಯಾವ ಟೇಬಲ್ 6 ಗೊತ್ತಾಗ್ಲಿಲ್ಲ ಅಂದ್ರೆ ಸೈಡ್ ಮಾಡ್ಕೊಂಬೇಡಿ, ಏನ್ ತೊಂದರೆ. ನೆಕ್ಸ್ಟ್ 20 ಯಾವ್ದ್ರಲ್ಲಿ ಹೋಗುತ್ತೆ? 2 10 ಆದ್ರೆ 20 ಅಪವರ್ತನಗಳು
2 ಇದೆ ಬಂದ್ರೆ 2 ಸಲ ಆಫ್ 2 5 ಒಂದು 5 ಟು ದಿ ಪವರ್ 5ರ ಘಾತ. ಇಲ್ಲಿ ನಾವು 2 ತರ ಕಂಡಿಡ್ಕೋಬಹುದು. ಮಾಸಹ ಲಾಸಹ 2 ತರ ಕಂಡಿಡ್ಕೊಳ್ಳೋಣ. ಅಂದ್ರೆ ಯಾವುದು? ಒಂದು ಈ ರೀತಿ ಇದ್ದಾಗ, ಇನ್ನೊಂದು ಪವರ್ಲಿದ್ದಾಗ, ಘಾತದಲ್ಲಿ ಕಂಡುಹಿಡಿಯೋಣ. ಮೊದಲನೇದು ಈ ರೀತಿ ಇದ್ದಾಗ ಕೊಟ್ಟಿರೋ ಆ ಅಪವರ್ತನಗಳಲ್ಲಿ ಫ್ಯಾಕ್ಟರ್ಸ್ ಸೇಮ್ ಫ್ಯಾಕ್ಟರ್ಸ್ ಎರಡು ಫ್ಯಾಕ್ಟರ್ ಕಾಣ್ತಾ ಇದೆಯಾ? ಹೌದು, ಕಾಣ್ತಾ ಇದೆಯಾ? ಹೌದು. ಹಾಗಾದ್ರೆ ಇರುವಂತಹ ಅಪವರ್ತನ ಫ್ಯಾಕ್ಟರ್ಸ್ ಕಾಮನ್ ಫ್ಯಾಕ್ಟರ್ನ ಆಯ್ತು. ಹಾಗಾದ್ರೆ ಎಲ್ ಸಿ ಎಂ ಅಂದ್ರೆ ಏನು ಸರ್? ಲಾಸ ಏನು 2 ಅಂತ ಬಂತು. ಲಾಸ ಅಂದ್ರೆ ಏನು? ಕಾಮನ್ ಏನ್ ತೆಗ್ದಿದ್ದೀರಾ ಅದು ಮತ್ತು ಕಾಮನ್ ಅಲ್ಲದೆ ಇರುವಂಥದ್ದು ಎಲ್ಲವನ್ನ ಕಾಮನ್ ಅಲ್ಲದೆ ಇರೋದು ಯಾವ್ದು? ಕಾಮನ್ ಇದೆ, ಕಾಮನ್ ಇಲ್ದಿರೋದು 3. ಹಾಗಾದ್ರೆ ಇಷ್ಟನ್ನ ಮಲ್ಟಿಪಲ್ ಟು ಕಾಮನ್ ತೆಗೆದ್ರೆ ಕಾಮನ್ ಅಲ್ಲದೆ ಇರೋದು ಎಲ್ಲವನ್ನ ಇದು ನಾರ್ಮಲ್ ಆಗಿ ಮಾಡಿ. ಈಗ ಪವರ್ಸ್ ಅಲ್ಲೂ ಕೇಳಬಹುದು, ಯಾವುದು ಅಂತ ಕೇಳಬಹುದು. ಮೊದಲನೇ ಕ್ವಶನ್ ಮಾಡಿದ್ವಲ್ಲ, ಕ್ವಶನ್ ಕೊಟ್ಬಿಟ್ಟು 64ರ 64ರ ಅಪವರ್ತನಗಳನ್ನ ಘಾತದಲ್ಲಿ ಕೊಟ್ಬಿಟ್ಟು ಕೊಡ್ಬೋದು. ಹಾಗಾದ್ರೆ ಆನ್ಸರ್ ಎಷ್ಟು? ಘಾತ 6, 2ರ ಘಾತ 6 ಹಾಗೆ ನಾವು ಘಾತವನ್ನ ಹೇಗೆ ಹೆಚ್ಚಿ ನೋಡಿ, ಘಾತದಲ್ಲಿ ಪವರ್ ಇದ್ದಾಗ ಹೆಚ್ ಸಿ ಎಫ್ ಏನಾಗುತ್ತೆ? ಕಾಮನ್ ಏನಿದೆ, ಕಾಮನ್ ಅಲ್ಲಿ ಸೇಮ್ ಯಾವ ತರ ಇತ್ತ ಆ ಫ್ಯಾಕ್ಟರ್ಗಳ ವರ್ತನಗಳು ಕಡಿಮೆ ಘಾತ ಇರೋ ಪವರ್ ಇರೋ ಹೆಚ್ ಸಿ ಎಫ್. ಇಲ್ಲಿ ಸೇಮ್ ಫ್ಯಾಕ್ಟರ್ ಯಾವ್ದಿದೆ? 2 ಅದರಲ್ಲಿ ಲೀಸ್ಟ್ ಯಾವುದು? 1. ಏನ? ಹಾಗಾದ್ರೆ ಒಂದು ಪಾಯಿಂಟ್ ಅರ್ಥ ಆಯ್ತು ನಿಮಗೆ. ಹೆಚ್ ಸಿ ಪವರ್ ಕನ್ನಡದಲ್ಲಿ ಕಡಿಮೆ ಘಾತ ಸರಿ. ಎಲ್ ಸಿ ಎಂ ಅಂತಂದ್ರೆ ಹಾಗಾದ್ರೆ ಕಾಮನ್ ಇದೆಯಲ್ಲ, ಕಾಮನ್ ಅಲ್ಲಿ ಎಷ್ಟಿರುವ ಕಾಮನ್ ಇರುವ ಹೈಯೆಸ್ಟ್ ಅದ್ರ ಜೊತೆಗೆ ಇಲ್ಲಿಗೆ ಬರೋಣ. 3ರ ಘಾತ 1 ಕಾಮನ್ ಇಲ್ಲ, ಹಾಗಾದ್ರೆ ಇದೇ ಹೈಯೆಸ್ಟ್. 5ರ ಘಾತ 1 ಇರದೆ 1, ಅದೇ ಹೈಯೆಸ್ಟ್ ಆಗತ್ತೆ. ಇದನ್ನ ಮಲ್ಟಿಪ್ಲೈ 2ರ ಘಾತ 2 ಆಫ್ 2 4 ಮೂಲ 12 ಆಯ್ತು. ಆನ್ಸರ್ 2 ತರನು ಹೇಳ್ಕೊ. ಹೆಚ್ ಸಿ ಎಫ್ ಕಾಮನ್ ಇದ್ರೆ ಹೆಚ್ ಸಿ ಎಫ್ ಕಾಮನ್ ಅಲ್ಲದೆ ಇರೋದನ್ನೆಲ್ಲ ಮಲ್ಟಿಪಲ್ ಮಾಡಿದ್ರೆ ಲಾಸಹ. ಪವರ್ಲಿದ್ರೆ ಕಡಿಮೆ ಘಾತ ಇದ್ರೆ ಜಾಸ್ತಿ ಘಾತ ಈಚ್ ಪವರ್. ಹಾಗಾದ್ರೆ ಇನ್ನೊಂದು ಪ್ರಶ್ನೆ, ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಪ್ರಶ್ನೆ ತಗೊಂಡು ಮಾಡ್ಕೊಂಡು ಹೋಗೋಣ.
ಏನು ಇದೇ ಕ್ವಶನ್ ಏನು 22 ಮತ್ತು 100 ದಾಸಹ ಫೈಂಡ್ ದ ಹೆಚ್ ಸಿ ಎಫ್ ಆಫ್ 70 72ಗೆ ಗೊತ್ತಾಗ್ಲಿಲ್ಲ ಫ್ಯಾಕ್ಟರ್ಸ್ ಕಂಡು ಪಿಜ್ಜಾ 22 ಫ್ಯಾಕ್ಟರ್ಸ್ ಎರಡು ನೆಕ್ಸ್ಟ್ 120 ಮಾಡಬಹುದು ಗೊತ್ತಾಗ್ಲಿಲ್ಲ ಅಂತ ಆದರೆ ಎರಡು ಈಗ ಈ ರೀತಿನೂ ಕಂಡು ಪವರ್ಲ್ ಬರ್ಕೊಳ್ಳೋಣ ಪವರ್ಲ್ ಅಂತ ಘಾತ ಘಾತ ಈಗ ಏನು ಹೇಳಿದೆ ಹಾ ಸಹ ಕಂಡುಹಿಡಿಯ ಸೇಮ್ ಫ್ಯಾಕ್ಟರ್ ಇದೆಯಲ್ಲ ಫ್ಯಾಕ್ಟರ್ ಈಸ್ಟ್ ಪವರ್ ಸರ್ ಆದರೆ ಇಲ್ಲಿ ಪವರ್ ಅಂತ ಈಸ್ಟ್ ಪವರು ಇದೇ ಆಗುತ್ತೆ ಹೈಯೆಸ್ಟ್ ಪವರ್ ಆಗುತ್ತೆ ಈಸ್ಟ್ ಪವರ್ಗೂ 2 ಘಾತ ಈಗ ಬನ್ನಿ 3 ಘಾತ 2 ಇಲ್ಲಿ ಇರದೇ 5 ಘಾತ 1 1 ಹಾಗಾಗಿ ಇದು ಕೊಡಬೇಡಿ ಅದೇ ಎಷ್ಟಾಗತ್ತೆ ಹಾಗಾದ್ರೆ 2 ಘಾತ 2 4 8 ನೆಕ್ಸ್ಟ್ ಎಲ್ ಸಿ ಎಮ್ಗೆ ಬರೋಣ ಎಲ್ ಸಿ ಎಮ್ ಅಂದ್ರೆ ಇರುವ ಕಾಮನ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಇಲ್ಲಿ ಇದರಲ್ಲಿ ಹೈಯೆಸ್ಟ್ ಇಲ್ಲಿ ಇದರಲ್ಲಿ ಹೈಯೆಸ್ಟ್ 5 2 ಘಾತ 3 ಮಲ್ಟಿಪಲ್ ಸರಿನಾ ನೀವೇ ಮಲ್ಟಿಪಲ್ ಮಾಡೋ ಆನ್ಸರ್ ಬರ್ಕೊಳ್ತೀರಾ ಸೊ ಅಲ್ಲಿಗೆ ಇನ್ನೊಂದು ಟಾಪಿಕ್ ಆಯಿತು ನಮಗೆ ಕಲ್ತಿದ್ದು ನಾವು ಕಲ್ತಿದ್ದು 1 ಮಾರ್ಕ್ಸ್ದು 1 ಮಾರ್ಕ್ಸ್ ಹಾಗಾದರೆ ಮುಂದಿನ ಟಾಪಿಕ್ಗೆ ಹೋಗೋದು ಟಾಪಿಕ್ ಏನು ಈಗ ನಾವು ಇಷ್ಟೋ ತನಕ ಕಲ್ತಿದ್ವಿ ಒಂದು ನಂಬರ್ಸ್ಗಳನ್ನು ಏನು ಮಾಡಬೇಕು ನಂಬರ್ಸ್ಗಳನ್ನು ಅದರದ್ದು ಅವಿಭಾಜ್ಯ ಅಪವರ್ತನಗಳ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ ಅವಿಭಾಜ್ಯ ಇಡಬೇಕು ಕಲ್ತಿದ್ದು ಎಚ್ ಸಿ ಎಫ್ ಎಲ್ ಸಿ ಎಮ್ ಕಂಡುಹಿಡಿದಿದ್ದು ನೋಡಿ ಯಾವುದೋ ಒಂದು 2 ನಂಬರ್ ತೊಗೊಂಡು 6 ಮತ್ತು ತೊಗೊಂಡಿದ್ವಲ್ಲ ಅದನ್ನೇ ತೊಗೊಂಡು ಏನು ತೊಗೊಂಡಿದ್ದು 6 ಮತ್ತು 20ರ ಮಾಸಹ ಲಾಸ ಕಂಡಿಡ್ಕೊಂಡು 6 ಮತ್ತು 20ರ ಲಾಸ ಎಷ್ಟು ತೊಗೊಳ್ಳೋಣ 6 ಮತ್ತು ಇದರ ಹೆಚ್ ಸಿ ಎಫ್ ಇದರ ಎಲ್ ಸಿ ಎಮ್ ಇದರ ಇದರ ಲಾಸ 20 ಗೊತ್ತಲ್ವಾ ಈಗ ನಾವು 2 ನಂಬರ್ಗಳು ಏನು ತಗೊಂಡು ಅದನ್ನ ಎ ಮತ್ತು ಈ ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಬರ್ಕೊಳ್ಳೋಣ ತಗೊಂಡಿರೋ ನಂಬರ್ಸ್ಗಳು 2 ನಂಬರ್ಗಳೇನು ಆ ನಂಬರ್ ಬಂದಿರೋ ಮಾಸಹ ಲಾಸವನ್ನ ಹೆಚ್ ಸಿ ಎಫ್ ಹಾಗಾದ್ರೆ ನಾವು ಕಲಿಬೇಕಾದ್ರೆ
ಯಾವುದೇ 2 ನಂಬರ್‌ಗಳನ್ನು ಅದರ HCF ಅದರ ಮಾಸಾಹ ಮತ್ತು ಅದರ ಲಾಸಾಹ ಕಂಡುಹಿಡಿದು 2 ನಂಬರ್‌ಗಳು ಲಾಸ ಏನೋ ಸಂಬಂಧ ಇದೆ. ಏನದು ರಿಲೇಶನ್‌ಶಿಪ್? 2 ನಂಬರ್ ಏನು ಗುಣಾಕಾರ ಮಾಡಿದಾಗ ಅದರ ಗುಣಲಬ್ಧವು ಪ್ರಾಡಕ್ಟ್ ಆಫ್ ದ 2 ವಿಲ್ ಬಿ ಈಕ್ವಲ್ಸ್ ಟು HCF ಇಂಟು LCM. ಕನ್ನಡದಲ್ಲಿ ಹೇಳೋದಾದ್ರೆ ಆ 2 ನಂಬರ್‌ಗಳ 2 ಲಬ್ಧವು ಮಾಸಾಹ ಮತ್ತು ಲಾಸಾಹಗಳ ಆಯ್ತಾ? ದ ಪ್ರಾಡಕ್ಟ್ ಆಫ್ 2 ಪ್ರಾಡಕ್ಟ್ ಆಫ್ ಹೆಚ್ ಹೇಗೆ ಅರ್ಥ ಆಗಲಿಲ್ಲ? ಇನ್ನೊಂದು ಯಾವುದೋ ತಗೊಂಡಿದ್ದು ಯಾವುದೋ ಒಂದು ವ್ಯಾಲ್ಯೂನ ತಗೊಂಡು ಅದಕ್ಕೆ ಹೆಚ್ಚು ಬೆಲೆ ಎಷ್ಟು? ಬೆಲೆ ಎಷ್ಟು ತಗೊಂಡು ಈಗ ಇದರ HCF ಇದರ LCM ಎಷ್ಟು ಇರ್ಬೋದು? ಹಾಗಾದ್ರೆ ಇಲ್ಲಿರೋ ವ್ಯಾಲ್ಯೂ ಅಂತ ಫಾರ್ಮುಲಾಗೆ ಅಪ್ಲೈ ಮಾಡಿ ಫಾರ್ಮುಲಾ ತಲೆ ಇಟ್ಕೊಳ್ಳಿ. A ಇಂಟು ಬಿ ತಲೆ ಇಟ್ಕೊಳ್ಳಿ. ಕರೆಕ್ಟಾಗಿ ತಲೆ ಇಟ್ಕೊಳ್ಳಿ. ಎ ಇಂಟು ಹಾಗಾದ್ರೆ ಇರೋ ಬೆಲೆಗಳನ್ನು ಉದ್ದೇಶಿಸಿದ್ರೆ LHS ಎಡಭಾಗ ಬಲಭಾಗಕ್ಕೆ ಬಲಬದಿಗೆ ಅದು ನಮಗೆ ಮತ್ತು ಒಂದು ತಗೊಂಡಿರೋ ಆಗ ನಮಗೆ 2 ನಂಬರ್‌ಗಳ 2 ಲಾಸ ಅಂತ ಅನ್ನೋದನ್ನ ಹೇಳ್ಬೋದು. ಹಾಗಾದ್ರೆ ಇಲ್ಲಿರೋ ಬೆಲೆಗಳನ್ನು ಆದೇಶಿಸ್ತೀವಿ. ಎ ಅಂದ್ರೆ ಎಷ್ಟು ತಗೊಂಡು ಇಂಟು HCF ಎಷ್ಟು ಬಂದಿದೆ ಇಂಟು ಎಷ್ಟು ಬಂದಿದೆ ಗುಣಿಸಿ 6 62 ಬಂತಾ? ಹಾಗಾದ್ರೆ ನಾವು ಮಾಡಿರೋದು ಒಂದು ಕಂಡು ಬೇಕಾಗತ್ತೆ. ಏನು ಕಂಡೀಷನ್? ಫಾರ್ಮುಲಾ ಅಥವಾ ಸರಿ. ಈಗ ನೋಡಿ. ಸೊ ಹಾಗಾದ್ರೆ ಇಲ್ಲಿ ಏನೋ ನಾವು ಫೈಂಡ್ ಔಟ್ ಆಯ್ತು. ಹಾಗಾದ್ರೆ ಇದನ್ನ ಈ ಫಾರ್ಮುಲಾ ನಮ್ಗೆ ಯಾಕೆ ಬೇಕು? ಏನಕ್ಕೋಸ್ಕರ ಯೂಸ್ ಆಗುತ್ತೆ? ನೋಡಿ ಈ ಫಾರ್ಮುಲಾ ಇದರ ಬೇಸ್ ಏನು ಪ್ರಶ್ನೆ? ಪ್ರಶ್ನೆ ಕೇಳೋಕ್ಕಿಂತ ನಾವು ಫಾರ್ಮುಲಾವನ್ನ ಹೇಗೆ ಅಂತ ಬರ್ಕೋಬಹುದು. ಕ್ವಶನ್ ನಲ್ಲಿ ಹಿಂಗೆ ಕೊಡಬಹುದು. ಏನು ಕೊಡಬಹುದು? ಎ ಬೆಲೆ ಬಿ ಬೆಲೆ ಕೊಡಬಹುದು. HCF ಅನ್ನೇ ಕೊಟ್ಬಿಡ್ಬೋದು. ನಮಗೆ ಎ ಕೊಟ್ಟಿರ್ತಾರೆ, ಸಹ ಕೊಟ್ಟಿರ್ತಾರೆ. ಸಹವನ್ನ ಈ ಕಂಡೀಷನ್ ಫಾರ್ಮುಲಾವನ್ನ ಫಾರ್ಮುಲಾ ಇಟ್ಟು ಆರಾಮಾಗಿ ದಾಸವನ್ನ ಹಾಗಾದ್ರೆ ಫಾರ್ಮುಲಾ ಉಲ್ಟಾ ಬರ್ಕೊಡಿ. ಫಾರ್ಮುಲಾ ಆಗುತ್ತೆ ಈಗ ನಮಗೆ ಆ ಒಂದು ಎ ಕೊಟ್ಟಿರ್ತೀವಿ HCF ಕೊಟ್ಟಿರ್ತೀವಿ LCM ಇಟ್ಕೊಂಡು HCF ನ ಆಚೆ ಎ ಬಿ ಕೊಟ್ಟು ಎಫ್ ಕೊಟ್ಟು ಈ ತರಹ HCF ಕೇಳಿದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಮಾಸಾಹ ಕೊಟ್ಟು ಎ ಕೊಟ್ಟು 2 ನಂಬರ್ ಕೊಟ್ಟು ಅದೇ ಮಾಸಾಹ ಕೇಳಿದ್ರೆ ಫಾರ್ಮುಲಾ ಕನ್ನಡದಲ್ಲಿ ಹಾಗೇನೆ ಏನು
ಇಟ್ಕೊಳ್ಳಿ ಸರ್ ಫಾರ್ಮುಲಾ ಬೇಕು ನಮಗೆ. ಫಾರ್ಮುಲಾಸ್ ಇದು ಅಂತಂದರೆ ನಾನು ಕೊಟ್ಟಿದ್ದೆ 3. ಮೊದಲನೇದು ನಿಮಗೆ ಗೊತ್ತಾಗಿದೆ ಇಂಟು ಬಿ. ಇದನ್ನು ಇಟ್ಕೊಂಡು ನಾವು ಫಾರ್ಮುಲಾ ಕಂಡು ಈ ಒಂದು ಫಾರ್ಮುಲಾ ಏನು ಹಿಂಗೆ ಕೇಳು ಏನು ಕೇಳಿ ಈಗಾಗಲೇ ಗೊತ್ತಾಗಿದೆ ನಿಮಗೆ ಏನು ಟೈಪ್ ಮಾಡಿದ್ದೀವಿ ಅದು. ಹಾಗಾದರೆ ಏನು ಈಗ ನಾವು ಮಾಡಿರೋದನ್ನೇ ತಗೊಳ್ಳೋಣವಾ? ಎ ಬೆಲೆ ಗೊತ್ತು ನಿಮಗೆ. ಎ ಬೆಲೆ 6, ಬಿ ಬೆಲೆ 20, ಎಫ್ ಎಷ್ಟು, ಎಲ್ಸಿಎಂ ಎಷ್ಟು. ಇಲ್ಲಿರೋ ಡೇಟಾವನ್ನೇ ಇಟ್ಕೊಂಡು ಸಿಂಪಲ್. ಓಕೆ, ಸೊ ಬರೆಯೋಣವಾ? ಹಾಗಾದರೆ ಎ ಬೆಲೆ ಎಷ್ಟು? ಎ ಬೆಲೆ ನೆಕ್ಸ್ಟ್ ಬಿ ಬೆಲೆ 20. ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ನಾನೇ ಹಾಕೊಳ್ತಿದ್ದೀನಿ ಈ ಡೇಟಾ ಇಟ್ಕೊಂಡು. ನೆಕ್ಸ್ಟು ಎ ಬೆಲೆ 6, ಬಿ ಎಫ್ ಬರ್ಕೊಬೇಡ. ಎಫ್ ಕೊಟ್ಟು ಎಲ್. ಈಗ ಏನು ಮಾಡೋದು ಸರ್? ಈ ಥರ ಇದ್ದಾಗ ಏನು ಮಾಡಿ ಫಾರ್ಮುಲಾ ಹಾಕೊಳ್ಳಿ. ಫಾರ್ಮುಲಾ ಏನು? ಎಮ್ ಡಿವೈಡೆಡ್ ದಾಸಹ ಈಕ್ವಲ್ ಆಗಿ ಅಪ್ಲೈ ಮಾಡಿ ವ್ಯಾಲ್ಯೂ. ಎ ಅಂದರೆ ಎಷ್ಟು? ಅಂದರೆ ಎಷ್ಟು? ಎಫ್ ಅಂದರೆ ಡಿವೈಡ್ ಮಾಡಿ. ಅದೇ ಬಂತಾ? ಹೀಗೆ 1 ಮಾರ್ಕ್ಸ್. ಇದೇ ತರಹ ಇನ್ನೊಂದು ತಗೊಂಡಿದ್ದೆ, ಎಮ್ ಆಫ್ 6 ಫೈಂಡ್ ಹೆಚ್ ಸಿ ಎಫ್. ಈಗ ಹೆಚ್ ಸಿ ಎಫ್ ಕೇಳಿದೆ. ಸೊ ಹಾಗಾದರೆ ಇದನ್ನು ಏನು ಕೊಟ್ಟಿರೋದು? ಹಾಗಾದರೆ ಹೆಚ್ ಸಿ ಎಫ್ ಫಾರ್ಮುಲಾ ಕೇಳ್ತಾರೆ ಬಹುದು ಅಂದರೆ ಅಲ್ಲಿಗೆ ವ್ಯಾಲ್ಯೂ ಹಾಕಿ. ಎಲ್ ಸಿ ಎಮ್ ಅಂದರೆ ಲಾಸ ಅಂದರೆ ಒಂದ್ಲಿ ಆರ್ ಬಂತಲ್ಲ ಆನ್ಸರ್. ಏನಾ ಆಗಿದೆ ಅಂತ. ಇಲ್ಲೊಂದು ಕ್ವಶನ್ ಇದೆ, ಹೋಮ್ವರ್ಕ್ ಅಂತ ಪ್ರಾಕ್ಟೀಸ್ ಮಾಡಿ. ಸರಿ, ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಏನು? ಈಗ ನೀವು ಕಲ್ತಿದ್ದಿ ಹಿಂಗಿತ್ತು, ಏನು ಫಾರ್ಮುಲಾ ಇತ್ತು, ಎ ಇಂಟು ಬಿ. ಕರೆಕ್ಟಾ? ಬರ್ದ್ಬಿಡ್ತೀವಿ. ತನಕ ಮಾತಾಡಿದ್ದು 2 ಸಂಖ್ಯೆ ಕೊಟ್ಟು ಎಫ್ ಕೊಟ್ಟು ಕಂಡಿಟ್ಕೊಳ್ಳೋದು. ಸಂಖ್ಯೆ ಕೊಟ್ಟು ಎಚ್ ಎಫ್ ಕಂಡು. ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ಎಚ್ ಸಿ ಎಫ್ ಕೊಡ್ತಾನೆ 2 ನಂಬರಲ್ಲಿ 1 ನಂಬರ್ ಕೊಟ್ಬಿಡ್ತಾನೆ, ಇನ್ನೊಂದು ನಂಬರ್. ಹಾಗಿದ್ದಾಗ ಏನು ಮಾಡೋದು? ಆಗ ಫಾರ್ಮುಲಾ ಏನಾಗುತ್ತೆ? ಒಂದು ಕಂಡೀಷನ್ ರಿಲೇಶನ್ಶಿಪ್ ಫಾರ್ಮುಲಾದ ಎಚ್ ಸಿ ಎಫ್ ಈ ಕೊಟ್ಟಿರ್ತಾರೆ, ಎ ಕಂಡುಹಿಡಿಯಬೇಕು, ಇನ್ನು ಆಚೆ ಡಿವೈಡೆಡ್ ಬೈ
ಹಾಂ, ಯಾಕಂದರೆ ಬಿನ ಈಚೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಈಗ ಇಲ್ಲಿರೋ ವ್ಯಾಲ್ಯೂಸ್ಗಳನ್ನೆಲ್ಲ ಅಪ್ಲೈ ಮಾಡಿಸಿ. ಇಲ್ಲಿ ಎಚ್ ಸಿ ಎಫ್ ಎಷ್ಟು ಕೊಟ್ಟಿದ್ದಾರೆ? 2 ಸಂಖ್ಯೆಗಳ ಲಾಸ ಮೊದಲನೇದು ಲಾಸಹ ಆಗ್ಬಿಟ್ಟಿದೆ. ಎಲ್ಸಿಎಂ ಎಚ್ ಸಿ ಎಫ್. ಸೊ 2 ಸಂಖ್ಯೆಗಳ ಲಾಸಹ ಮಾಸಹ ಹಾಗಾದ್ರೆ ಹಂಗ ಕೊಟ್ಟಿದ್ದಾರೆ ನೋಡಿ, ಲಾಸಹ ಮಾಸಹ, ಹಂಗಾದ್ರೆ ಇದು ಮಾಸಹ, ಇದು ಲಾಸಹ. ಹಾಗಾದ್ರೆ 2 ಸಂಖ್ಯೆಗಳ ಮಾಸಹ ಲಾಸಹ 13, 22 ಆಗಿದೆ. ಒಂದು ಸಂಖ್ಯೆ 21 ಆಗಿದ್ದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ. ಮಾಡಿದ್ರೆ ಏನಂತ ಬರೀಬಹುದು? 180 ಭಾಗಿಸು ಒಂದು ಸಂಖ್ಯೆ. ಸರಿನಾ? ಈಗ ಇದನ್ನ ಆರಾಮಾಗಿ ಸೊ ಈಗ ಗುಣಿಸಿ. ಸೊ ಇಲ್ಲಿ 182 21 7ರಿಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 7 3 21 ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗುತ್ತೆ ಅಂತ ಕೆಳಗಡೆ ಹೋಗ್ಬೇಕಲ್ಲ. 7 2 16 ಹತ್ರ ಡಿವೈಡ್ ಆಗತ್ತಲ್ಲ. 2 16 ಎಷ್ಟು ಉಳೀತು? 4 ಉಳೀತು. 42 ಆಯ್ತು. ಸೊ ಅರ್ಥ ಆಯ್ತು ಅಂತ ಡಿವೈಡ್ ಮಾಡ್ತಾ ಇರೋದು ಇದೆಲ್ಲ ಸಿಂಪಲ್ ಆಗಿ ಡಿವಿಷನ್ ಮಾಡ್ತಾ ಇರೋಲ್ಲ. ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಆ ಟೇಬಲ್ಸ್ ಅಂತೂ ಇರಲೇಬೇಕು. 7 3 20 7 16 ನೀಟಾಗಿ ಬರ್ಕೊಳ್ಳೋದ. 6 3 ಡಿವೈಡ್ ಆಗತ್ತಲ್ಲ. 3ರಿಂದ ಆಗಲ್ಲ. ಹಾಗಾದ್ರೆ ನೀವು ಆಗ ಬರುವಂಥದ್ದು ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಆಗಿದೆಯಾ? ವಾಯ್ಸ್ ಕ್ಲಿಯರ್ ಆಗಿದೆಯಾ? ಸರಿ. ಹಾಗಾದ್ರೆ ಸಂಖ್ಯೆ 21 ಚೆಕ್ ಮಾಡ್ತೀವಿ. ಈಗೇನು ಮಾಡಿ ನೀವು ಇಲ್ಲಿ ಆ 2 ನಂಬರ್ಗಳನ್ನ ಮಲ್ಟಿಪಲ್ ಮಾಡಿ 3ರಿಂದ ಭಾಗಿಸಿ. ಓಕೆನಾ? 3ರಿಂದ ಭಾಗಿಸಿದ್ರೆ ನಿಮ್ಗೆ ಬಟ್ ಅದು ಪಾಯಿಂಟ್ ವೈಸಲ್ಲಿ ಬರುತ್ತೆ. ಪಾಯಿಂಟ್ ವೈಸಲ್ಲಿ ಬರೋದ್ರಿಂದ ಮೇ ಬಿ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಬಹುದು. ಚೆಕ್ ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೆಚ್ಚಿನದಾಗಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ 6 ಪ್ಲಸ್ ರೂಟ್ 6 ಪ್ಲಸ್ ಅಭಾಗಲಬ್ಧ ಟು ದಟ್ 6 ರ್ಯಾಷನಲ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಬೇಸ್ ಮೇಲೆ ಯಾವಾಗಲೂ ಇರುತ್ತೆ. 100% ಇರುತ್ತೆ. ಏ, ಸರಿ. ಹೇಗೆ ಮಾಡುವಂಥದ್ದು? ಸಿಂಪಲ್. ಸೊ ಒಂದು ಕ್ವಶನ್ ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಹೇಗೆ ಮಾಡುವಂಥದ್ದು? ಸಿಂಪಲ್. ಮೊದಲನೇದಾಗಿ ಇದನ್ನ ಬರ್ಕೋಬೇಕು. ಹೇಳಿದ ಸ್ಟೇಟ್ ಸ್ಪೆಷಲ್ ನಂಬರ್. ಮೊದಲನೇದಾಗಿ ಇದನ್ನ ಡೈರೆಕ್ಟ್ ಮೆಥಡಲ್ಲಿ ಮಾಡೋಕ್ಕಾಗಲ್ಲ. ನಾವು ಇಂಡೈರೆಕ್ಟ್ ಮೆಥಡ್
ಕಾಂಟ್ರಾಡಿಕ್ ಕಾಂಟ್ರಾಡಿಕ್ಷನ್ ಮೆಥಡ್ ವೆರಿ ಮೆಥಡ್ ತೀಸ್ಕೊಳ್ಳುವಂಥದ್ದು. ತೀಸ್ಕೊಂಡು ನಾವು ಮಾಡುವ ಕಾಂಟ್ರಡಿಕ್ಷನ್ ಮೆಥಡ್.